ಇವತ್ತು ನಮ್ಮ ರಾಜ್ಯ ಅಧ್ಯಕ್ಷರಾದಂಥ BY ವಿಜಯೇಂದ್ರ ಅವರ ನೇತೃತ್ವದಲ್ಲಿ ನಮ್ಮ ಪ್ರಮುಖರ ಒಂದು ಸಭೆ ಆಯಿತು. ಆ ಸಭೆಯಲ್ಲಿ ಒಂದು ತೀರ್ಮಾನ ಆಗಿರ್ತಕ್ಕಂಥದ್ದು, ಇವತ್ತೇನು ಧರ್ಮಸ್ಥಳದ ವಿರುದ್ಧ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ ಅಂತೇಳಿ ವಿಚಾರ ಹೊರಗಡೆ ಬಂತು. ಕಾಂಗ್ರೆಸ್ ಸರ್ಕಾರ ಏನು SIT ತನಿಖೆಯನ್ನು ಕೊಡೋದಕ್ಕೆ ಮೊದಲೇ ಯಾರೋ ಬುರುಡೆ ಮನುಷ್ಯ ಬಂದಿದ್ದ, ಅವನನ್ನು ಪ್ರಾಥಮಿಕವಾಗಿ ತನಿಖೆಯನ್ನು ಮಾಡಿದರೆ ಇಲ್ಲಿಯವರೆಗೂ ಕೂಡ ಈ ವಿಚಾರಗಳು ಹೊರಗಡೆ ಬರ್ತಾ ಇಲ್ಲ, ಕೋಟ್ಯಾಂತರ ಭಕ್ತರ ಮನಸ್ಸಿಗೆ ಘಾಸಿ ಆಗ್ತಾ ಇರಲಿಲ್ಲ. ಆದ್ಯಾಗೂ ಕೊನೆಗೆ SIT ಅವರು ತನಿಖೆಯನ್ನು ಸರಿಯಾದ ದಿಕ್ಕಿನಲ್ಲಿ ತಗೊಂಡೋಗಿದ್ದಾರೆ, ಮಾಹಿತಿಯನ್ನು ಹೊರಗಡೆ ತೆಗಿತಾ ಇದ್ದಾರೆ. ಇದರಲ್ಲಿ ಏನೂ ಕೂಡ ಉರುಳಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಳ ದೊಡ್ಡ ಪಾತ್ರವನ್ನು ಮಾಧ್ಯಮದ ಮಿತ್ರರು ಕೂಡ SIT ತನಿಖೆಗಿಂತಲೂ ಕೂಡ ಹೆಜ್ಜೆ ಮುಂದೆ ಹೋಗಿ ಆ ಬುರುಡೆ ಮಾನವನು ಸುಜಾತ ಭಟ್ರವರು ಎಲ್ಲೆಲ್ಲಿ ಹೋಗಿದ್ದರು, ಯಾರ್ಯಾರ ಹತ್ರ ಮಾತಾಡಿದರು, ಆ ವಿಚಾರಗಳನ್ನು ಕೂಡ ಹೊರಗಡೆ ತೆಗೆದು ಎಲ್ಲವನ್ನೂ ಕೂಡ ಒಂದು ತನಿಖಾ ಸಂಸ್ಥೆಗೂ ಮೀರಿ ಬಯಲಿಗೆಳೆದಂಥ ಸಂದರ್ಭದಲ್ಲಿ ಇವತ್ತು ಭಕ್ತರಿಗೆಲ್ಲರೂ ಕೂಡ ಸ್ವಲ್ಪ ಸಮಾಧಾನಕರ ಆಗುವಂಥ ಒಂದು ಸಂದರ್ಭ ಬಂದಿರತಕ್ಕಂಥ ಈ ವಿಚಾರದಲ್ಲಿ ಇವತ್ತು ಕ್ಷೇತ್ರವಾರು ಅನೇಕ ಕಾಂಗ್ರೆಸ್ ಇರ್ಬೋದು, JDS, BJP ಭಾಳಷ್ಟು ಜನ ಕೂಡ ಕೇಸರಿ ಧ್ವಜಗಳನ್ನು ಕಟ್ಟಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ನಾವಿದ್ದೀವಿ, ಧರ್ಮಸ್ಥಳದ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ರ್ಯಾಲಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಒಟ್ಟಾರೆ ಇಡೀ ರಾಜ್ಯದ ಭಕ್ತರನ್ನು ಒಂದು ಕಡೆ ಸೇರಿಸಿ ನಡೆದಿರ್ತಕ್ಕಂಥ ವಿಚಾರ ಮತ್ತು ಧರ್ಮಸ್ಥಳದ ಜೊತೆಯಲ್ಲಿ ನಾವು ಯಾವತ್ತೂ ಇರ್ತೀವಿ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಬೇಕು ಅಂತೇಳಿ ಭಾರತೀಯ ಜನತಾ ಪಾರ್ಟಿಯಿಂದ ಇವತ್ತೊಂದು ಕರೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಸೆಪ್ಟೆಂಬರ್ 1ನೇ ತಾರೀಕು ಧರ್ಮಸ್ಥಳದಲ್ಲಿ 2 ಗಂಟೆಗೆ 1 ಲಕ್ಷಕ್ಕೂ ಹೆಚ್ಚು ಭಕ್ತರ ಸಮಾವೇಶವನ್ನು ಮಾಡಬೇಕು. ಧರ್ಮರಕ್ಷಣಾ ಒಂದು ಸಮಾವೇಶವನ್ನು ಮಾಡಿ ಅಲ್ಲಿ ಧರ್ಮಸ್ಥಳದ ಮೇಲೆ ನಡೆದಂಥ ಏನು ಕುತಂತ್ರಗಳನ್ನು ಎಳೆಯಾಗಿ ಆ ಜನಗಳಿಗೆ ತಿಳಿಸಬೇಕು. ಮತ್ತು ಇನ್ನು ಮುಂದೆ ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಈ ಥರ ಸುಳ್ಳು ಅಪಪ್ರಚಾರವನ್ನು ಮಾಡೋರ ಮೇಲೆ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೈಗೊಳ್ಳಬೇಕು. ಈ ಧರ್ಮಸ್ಥಳದಲ್ಲಿ ಅದನ್ನು ತೋರಿಸಬೇಕು, SIT ತನಿಖೆ ಏನು ಮಾಡ್ತಾಯಿದೆ ಅಂತಕ್ಕಂಥ ಒಂದು ಹಕ್ಕನ್ನು ಕೂಡ ಅವತ್ತು ನಾವು ಮಂಡಿಸೋರಿದ್ದೀವಿ. ಜೊತೆಯಲ್ಲಿ ಇವತ್ತು ಏನು SIT ತನಿಖೆ ಆಗ್ತಾಯಿದೆ ಅದರ ಪಾಡಿಗಾದರೂ ತನಿಖೆಯನ್ನು ಮಾಡಲಿ. ಅದರ ವ್ಯಾಪ್ತಿಯನ್ನು ಮೀರಿ ಇವತ್ತು ಇದರಲ್ಲಿ ಏನು ಒಂದು ಬುರುಡೆ ಗ್ಯಾಂಗ್ ಸೇರಿಕೊಂಡಿದೆ, ಇವತ್ತು ನಾವು ಅನೇಕ ಮಾಧ್ಯಮಗಳ ಮುಖಾಂತರ ಮತ್ತು ಸೋಷಿಯಲ್ ಮೀಡಿಯಾ ಮುಖಾಂತರ ಕೂಡ ನಾವು ನೋಡಿದ್ದೀವಿ. ಇದಕ್ಕೆ ಅಂತಾರಾಷ್ಟ್ರೀಯ ಕೈವಾಡ ಕೂಡ ಇದೆ. ಯಾಕಂದರೆ ಈ ವಿಚಾರಗಳನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಭಾಳ ಕೆಟ್ಟದ್ದಾಗಿ ಬಿಂಬಿಸಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಆ ಹೊರಗಡೆಯಿಂದ ಹಣ ಸಹ ಇಲ್ಲದೆ ಇಷ್ಟು ದೊಡ್ಡ ಷಡ್ಯಂತ್ರ ನಡೆಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತು ಆಂತರಿಕವಾದಂಥ ಶತ್ರುಗಳೇನಿದ್ದಾರೆ, ಹೊರಗಡೆಯ ಶತ್ರುಗಳು ಸೇರಿಕೊಂಡು ಇವತ್ತು ನಮ್ಮ ಆಂತರಿಕ ವಿಚಾರಗಳಲ್ಲಿ ಧಕ್ಕೆಯನ್ನು ತರ್ತಕ್ಕಂಥದ್ದು, ನಮ್ಮ ಆಚಾರ ವಿಚಾರಗಳಿಗೆ ಘನತೆಯನ್ನು ಕುಗ್ಸ್ತಕ್ಕಂಥ ಕೆಲಸವನ್ನು ಮಾಡೋದಂತಕ್ಕಂಥದ್ದು ಮಾಹಿತಿ ಇರ್ತಕ್ಕಂಥದ್ದು. ಮತ್ತು ಶ್ರೀಮತಿ ಸುಜಾತ ಭಟ್ರವರು ಮತ್ತು ಯಾರು ಮುಸುಗುದಾರಿ ದೆಹಲಿಯಲ್ಲಿ ಇದರ ಬಗ್ಗೆ ಷಡ್ಯಂತ್ರವನ್ನು ಮಾಡ್ತಾರೆ ಅಂತಕ್ಕಂಥ ಕೂಡ ಮಾಹಿತಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ವಿಚಾರ ಆಗಿರೋದ್ರಿಂದ ಮುಂದಿನ ತನಿಖೆಗಾಗಿ ರಾಜ್ಯ ಸರ್ಕಾರ SIT ಕೊಡಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ನಾವು ಅವತ್ತು ಮಾಡ್ತಾಯಿದ್ದೀವಿ. ಮತ್ತು ಅಲ್ಲಿ NIAಗೆ ತನಿಖೆಗೆ ಕೊಡಬೇಕು. ಮತ್ತು NIAಗೆ ಒಂದು ಸರಿ ಕೊಡ್ತು ಅಂತಂದರೆ ಹಣಕಾಸಿನ ಅಂತಾರಾಷ್ಟ್ರೀಯ ವ್ಯವಹಾರ ಇದ್ದರೆ ಅದು ಇಡಿಗೂ ಕೂಡ ಹೋಗ್ತದೆ. ಸೊ ಅದು ರಾಷ್ಟ್ರೀಯ ತನಿಖಾ ದಳಗಳು ಅದರ ವಿಚಾರವನ್ನು ಮುಂದುವರಿಸಬೇಕು ಅಂತಕ್ಕಂಥ ಒತ್ತಾಯವನ್ನು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.